ಮೆರಿಟ್ ಆಫ್ ದ ಬಾಲ್ಗೆ ಮುಂದೆ ಬಂದು ಹೊಡೆದಿದ್ದು ನಾಗಾರ್ಜುನ ಅವರು. ಅರ್ಜುನ್ ಆರ್ಭಟ ಜೋರಾಗಿದೆ. ನಾಗಾಲೋಟದಲ್ಲಿ ಸಾಕ್ತಾ ಇದೆ. ಸ್ಕ್ವೇರ್ ನಗ್ನಲ್ಲಿ ಹೊಡೆದಂತಹ ಚೆಂಡು ಯಾರು ಫೀಲ್ಡರ್ ಕಾಣ್ತಾ ಇಲ್ಲ. 4 ರನ್ಗಳು ಬಹಳ ಎಕ್ಸ್ಪೆನ್ಸಿವ್ ಆದ್ರು. 22 ರನ್ಗಳು ಈ ಓವರ್ನಲ್ಲಿ ಕೊಟ್ಟಿದ್ದು ಶೋಭನ್ ಬಾಬು. ಆಕ್ರಾಸ್ ದ ಸೀಮ್ ಅಂಪೈರ್ ಪಕ್ಕದಲ್ಲಿ ಹೋದಂಥ ಚೆಂಡು ಸ್ಕ್ವೇರ್ ನಗ್ನಲ್ಲಿ ಫೀಲ್ಡರ್ ಇರಲಿಲ್ಲ. ಸೊ 4 ರನ್ಗಳು ಖಾತೆಗೆ ಪ್ಲಸ್ ತಂಡದ ಖಾತೆಗೆ. ಇದರೊಂದಿಗೆ ತಂಡದ ಮೊತ್ತ ಆಗಿದೆ 95ಕ್ಕೆ 3. 9 ಓವರ್ಗಳ ಮುಕ್ತಾಯದ ನಂತರ ಕೊನೆಯ ಓವರ್ನಲ್ಲಿ ಇದ್ದೀವಿ. ಯುನೈಟೆಡ್ ಎಲಿಫೆಂಟ್ಸ್ನ ಇನ್ನಿಂಗ್ಸ್ ಅಂತ್ಯಕ್ಕೆ ಬರ್ತಾ ಇದೆ. ಒಳ್ಳೆ ಆರಂಭ ಕೊಟ್ಟಿದ್ದು ಡಾರ್ಲಿಂಗ್ ಕೃಷ್ಣ. ಅಂತ್ಯ ಕೊಡ್ತಾ ಇದ್ದು ಇಲ್ಲಿ ಗಣೇಶ ಮತ್ತು ನಾಗಾರ್ಜುನ. ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಇದ್ದ 6ನೇ ಓವರ್ನಲ್ಲಿ ಬಂದಿದ್ದ ಗಣೇಶ್ ರಾಜ್ ತಂಡದ ಮೊತ್ತವನ್ನು ಏರಿಸುವಲ್ಲಿ ಒಳ್ಳೆಯ ಆಟವನ್ನು ಆಡಿದ್ದಾರೆ. ಒಳ್ಳೆ ಪ್ರದರ್ಶನ ಕೊಟ್ಟಿದ್ದಾರೆ. ಅಲ್ಲಿ ಗ್ಯಾಪ್ ಇತ್ತು. ಮಿಡ್ ವಿಕೆಟ್ ರೇಂಜ್ನಲ್ಲಿ ಯಾರಿಲ್ಲ. ಅಲ್ಲಿದ್ದಂತಹ ಶೋಗೆ ಒಂದು ಬೌಂಡ್ರಿ ಶೋ ಕೊಟ್ಟಿದ್ದು ಗಣೇಶ್ ರಾಜ್. ಫುಲ್ ಟಾಸ್ ಚೆಂಡು ಗಾಳಿಯಲ್ಲಿ ಹೋಗಿದೆ. ಎಲಿವೇಶನ್ ಸಿಕ್ಕಿದೆ, ಡಿಸ್ಟೆನ್ಸ್ ಸಿಕ್ಕಿಲ್ಲ. ಓ ಬ್ಯಾಡ್ ಥ್ರೋ. ವಿಕೆಟಿಂದ ಎಷ್ಟು ದೂರಕ್ಕೆ ಎಸ್ತಂತಹ ಥ್ರೋ ಅದು. 2 ರನ್ನನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಗಣೇಶ್ ನಾಗಾರ್ಜುನ 27-27 ಒಳ್ಳೆಯ ಪಾರ್ಟ್ನರ್ಶಿಪ್ ಕೂಡ. ಕೊನೆಯ ಓವರ್ ಆಗಿರೋದ್ರಿಂದ ಇದು ಹೊಡಿಬಡಿ ಆಟ ಆಡಲೇಬೇಕು ಇವರು. ಈ ಬಾರಿ ಒಳ್ಳೆ ಥ್ರೋ ಹಾಕಿದ್ರು ಅಲ್ಲಿ ಯೋಗಿಯವರು. ಆದರೆ ಇಲ್ಲಿ ಕೀಪರ್ ಬಿಟ್ಟಿದ್ದು ತಗೋತಾರೆ ರನ್. ಇಲ್ಲಿ ಇದರೊಂದಿಗೆ 29ಕ್ಕೆ ಮೂವ್ ಆಗ್ತಾ ಇದ್ದಾರೆ ಗಣೇಶ್. 108 ಪ್ರೊಜೆಕ್ಟೆಡ್ ಸ್ಕೋರ್. ಸೆಂಚುರಿ ಕೂಡ ಕಂಪ್ಲೀಟ್ ಆಗಿದೆ ಯುನೈಟೆಡ್ ಎಲಿಫೆಂಟ್ಸ್. ಓಹೋ, ಕಣ್ಣು ಮುಚ್ಕೊಂಡು ನೋಡ್ದಂಗಿತ್ತು. ಬ್ಲೈಂಡ್ ಶಾಟ್ ಅಂತ ಹೇಳ್ಬೋದು. 2 ರನ್ ಮತ್ತೆ ಗಣೇಶ್ ರಾಜ್ ಖಾತೆಗೆ. ಸುನಿಲ್ ಎಡಗೈ ಬೌಲರ್ ಇಲ್ಲಿ ಬೋಲ್ ಮಾಡ್ತಾ ಇರೋದು. ಅವರು ಓವರ್ ದ ವಿಕೆಟ್ನಲ್ಲಿ ಬೋಲ್ ಮಾಡ್ತಾ ಇದ್ದಾರೆ. ಅವೇ ಹೋಗ್ತಾ ಇದೆ. ಆದರೆ ಹೇಗೆ ಬೋಲ್ ಮಾಡಿದ್ರು ಇಲ್ಲಿ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟಿರುವಂಥದ್ದು ಗಣೇಶ್ ಹಾಗೂ ನಾಗಾರ್ಜುನ್. ಗಣೇಶ್ ಅವರ ಗರ್ಜನೆ, ನಾಗಾರ್ಜುನ ಅವರ ನಾಗಾಲೋಟವನ್ನು ತಡೀಲಿಕ್ಕಾಗಲಿ ಯಾವ ಬೌಲರ್ ಕೂಡ ಇಲ್ಲಿ. ಮತ್ತೆ 2 ರನ್ ಆಗುವಂಥ ಸಾಧ್ಯತೆ. ಓಡ್ತಾರ? ಎಸ್, ತಗೊಂಡಿದ್ದಾರೆ. ರನ್ನಿಂಗ್ ಬಿಟ್ವೀನ್ ದ ವಿಕೆಟ್, ಆಸಮ್ ಅಂತ ಹೇಳ್ಬೋದು ಇಲ್ಲಿ. ಈ ಓವರ್ನಲ್ಲಿ ಬಹಳ ಎಕ್ಸ್ಪೆನ್ಸಿವ್ ಆದ್ರು. 12 ರನ್ಗಳು ಬಂದಿದೆ ಈ ಓವರ್ನಾಗಲೇ. ಕೊನೆ ಎಸೆತ ಬೌಂಡ್ರಿಗಿರಿಂದ ಆಚೆ ಕಳಿಸ್ತಾರ? ಓಹೋ ಓ ಇಲ್ಲ, ವಿಕೆಟ್ ಬಿದ್ದಿದ್ದೆ. ಸುನಿಲ್ ಅವ್ರ ಕಾಲಿಗೆ ಬಡ್ದು ವಿಕೆಟ್ಗೆ ಬಡ್ದಿದ್ರಿಂದ ಅಲ್ಲಿ ಕ್ರೀಸ್ ಬಿಟ್ಬಿಟ್ಟಿದ್ರು ನಾಗಾರ್ಜುನ ಅವರು. ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ. ಕೊನೆ ಬಾಲಲ್ಲಿ ಯಾವುದೇ ರನ್ ಬಂದಿಲ್ಲ ಅಂದರೂ ಕೂಡ 107 ರನ್ಗಳನ್ನು ತಂಡ ತಲುಪಲಿಕ್ಕೆ ಈ ಇಬ್ಬರು ಪಾರ್ಟ್ನರ್ಶಿಪ್ ಭಾಳ ಚೆನ್ನಾಗಿ ಕೆಲಸ ಮಾಡ್ತು. 6ನೇ ಓವರಿಂದ ಬಂದಂಥ ಪಾರ್ಟ್ನರ್ಶಿಪ್ 10ನೇ ಓವರ್ಗೂ ಕೂಡ ಮುಂದುವರ್ಸ್ಕೊಂಬಂದರು. ಸ್ಟ್ರೈಕ್ನ ಚೆನ್ನಾಗಿ ರೊಟೇಟ್ ಮಾಡಿ ಎಲ್ಲಿ ಬೌಂಡ್ರಿ ಬೇಕೋ ಅಲ್ಲಿ ಬೌಂಡ್ರಿಗಳನ್ನ ತಗೊಂಡು ಚೆನ್ನಾಗಿ ಆಡಿದ್ರು. ಇದು ಲಾಸ್ಟ್ ರನ್ ಔಟ್. ತಡೆಯುವಂಥ ಯತ್ನ, ಆದರೆ ಟಚ್ ಮಾಡಿ ಹಾಗೆ ಕಳಿಸ್ದಂಗಿತ್ತು, ಬೇಕಂತ ಕಳಿಸ್ದಂಗಿತ್ತು. ಆದರೆ ವಿಕೆಟ್ಗೆ ಹೊಡೆದಿರೋದ್ರಿಂದ ಔಟ್. ಯುನೈಟೆಡ್ ಎಲಿಫೆಂಟ್ಸ್ 107ಕ್ಕೆ 4 10 ಓವರ್ಗಳಲ್ಲಿ ಕ್ರಿಕೆಟ್ ನಕ್ಷತ್ರ 108 ರನ್ಗಳ ಒಂದು ಗುರಿಯನ್ನು ಬೆನ್ನತ್ತಿ ಸಾಗಬೇಕಿದೆ. ಟಾಸ್ ಗೆದ್ದು
ಫೀಲ್ಡಿಂಗನ್ನು ಆಯ್ಕೆ ಮಾಡ್ಕೊಂಡಿದ್ರು ಲೂಸ್ ಮಾದ ಯೋಗಿಯವರು.